ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಹೊಸ ವಿಡಿಯೋ. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ವರ್ಷ ಆಗಿತ್ತು ದೇವಸ್ಥಾನಕ್ಕೆ ಪೂಜೆ ಮಾಡಿ, ಅದಕ್ಕೆ ತಿರ್ಗಾ ದೇವಸ್ಥಾನಕ್ಕೆ ಪೂಜೆ ಮಾಡಕೊಂಡು ಹೋಗೋಣ ಮನೆಗೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಅಲ್ಲಿ ಅಂದರೆ ಯಾವ ದೇವಸ್ಥಾನ ಅಂದರೆ ಹೆಸರುಘಟ್ಟದಲ್ಲಿರೋ ದುಗ್ಲಮ್ಮನ ದೇವಸ್ಥಾನ, ಕೆರೆ ಮೇಲೆ ಇದೆಯಲ್ಲ ಅದೇ ದೇವಸ್ಥಾನ. ತೋರಿಸ್ತೀನಿ ಬನ್ನಿ. ಅಲ್ಲ ನೀರು ನಾನು ಒಂದು ವರ್ಷದ ಹಿಂದೆ ಬಂದಿದ್ದು ಗಾಯ್ಸ್, ಇನ್ನೂ ಹಂಗೆ ಇದಾವೆ ಪೂರ್ತಿ. ಮಳೆ ಹುಯ್ಲಿಲ್ಲ ಅಂತ ನೋಡ್ರಿ ಎಷ್ಟವೆ, ತುಂಬಾ ಅವೆ. ಇಲ್ಲಿಂದ ಹಿಡ್ದು ಆ ಮೂಲೆ ತಕ ಇದೆ ನೋಡ್ರಿ, ಆ ಮೂಲೆ ತಕ ದೇವಸ್ಥಾನ ತೋರಿಸ್ತೀವಿ ಮನೆ. ಇಲ್ಲೆಲ್ಲ ಫುಲ್ಲು ಅಂಗಡಿಗಳೆಲ್ಲ, ಒಳ್ಳೆ ಡಸ್ಟ್ಬಿನ್ ಎಲ್ಲ ಮಾಡ್ಬಾರ್ದು, ಒಳ್ಳೆ ಕೆಲಸ ಮಾಡಿ. ನೋಡಿ ಎಷ್ಟು ಜನ ಅವ್ರೆ ಇವತ್ತು. ಯಾವಾರ ಶುಕ್ರವಾರ ದಿವಸನೇ ಇಷ್ಟು ಜನ ಅವ್ರೆ. ಇಲ್ಲ ಅಂಗಡಿಗಳೆಲ್ಲ ಇಕ್ಕೊಂಡವ್ರು ನೋಡಿ, ಎಲ್ಲ ಚೆನ್ನಾಗಿ ಮಾಡವ್ರೆ. ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಮಾಡವ್ರೆ. ಕೆರೆಯಲ್ಲಿ ಮಾತ್ರ ಫುಲ್ಲು ಜಾತ್ರೆ ಆದಾಗಂತೂ ಗಾಯ್ಸ್ ಇಲ್ಲಿ ಮಾತ್ರ ಫುಲ್ಲು ಜನ ಇರ್ತಾರೆ. ಇದೇ ದೇವಸ್ಥಾನ ಮೇಗಡೆ ಇರೋದು, ಈ ಕಡೆ ಕೆರೆ. ಇಲ್ಲಿ ನೋಡಿ ಎಷ್ಟಿದಾವ ನೀರು, ಪೂರ್ತಿ ಇವೆ. ಇನ್ನು ಮೆಟ್ಲು ತಕ ಇದಾವೆ ನೋಡಿ. ನೀರು ಇಲ್ದಿದ್ದಾಗ ಬಂದಿದೆ, ನೀರಿದ್ದಾಗ ಬಂದಿರಲಿಲ್ಲ. ಹೋದ ವರ್ಷ ಬಂದಿದ್ದೆ ನೀರಿದ್ದಾಗ, ಈಗ ಬಂದು ನೋಡ್ರಿ ಮಾತ್ರ ಮಾಡ್ತಾರೆ. ನಾವು ಇಲ್ಲಿ ಬರ್ತಾ ಇದ್ದೀವಿ, ನಾನು ಜಾತ್ರೆ ಬಂದಿದ್ದಷ್ಟೇ. ಹುಡುಗರೆಲ್ಲ ಕಾಲೇಜ್ ನೋಡಿ, ಪೂಜೆ ಇಲ್ಲೇ ಕೋಳಿ ಕುಯ್ತಾರೆ. ಇಲ್ಲಿ ನಾವು ಕೋಳಿ ತಿಂತೀವಿ. ಕೋಳಿ ಇಲ್ಲಿ ಕುಯ್ದುಬಿಟ್ಟು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಮಾಡೋದು. ನಾಳೆ ಯಾರೋ ಮೈಕೆ ಇಟ್ಕೊಂಡು ನಿಂತವ್ರೆ ಕಡಿಯೋಕ್ಕೆ. ಶುಕ್ರವಾರ ಕಡಿಯೋಕ್ಕೆ ಇಟ್ಕೊಂಡು ನಿಂತವ್ರೆ. ಈ ಕಡೆ ಸೈಡಲ್ಲಿ ಇದ್ದೀವಿ. ನೀನು ಅಪ್ಪ ಅಲ್ಲಿ ನಿಂತೈತೆ. ಇಲ್ಲಿ ನಾವು ಫುಲ್ ರಶ್ಶು ಎಲ್ಲ ಪೂಜೆ ಮಾಡ್ತವ್ರೆ. ಒಳ್ಳೆ ಚೆನ್ನಾಗಿ ಮಾಡವ್ರೆ ಗೈಸ್, ಸಕ್ಕತ್ತ ಮಾಡೋ ಬಾಗಿಲು ನೋಡಿ, ಸಕ್ಕತ್ತ. ಮುಂಚೆ ಇಷ್ಟು ನೀಟಾಗಿ ಇರಲಿಲ್ಲ, ಈಗ ನೋಡಿ ಸಕ್ಕತ್ತ ಮಾಡವ್ರೆ. ಈ ಕೆರೆಯಲ್ಲಿ ಇಷ್ಟೊಂದು ಬಲೆಗಳು ಹಾಕೋರು ನೋಡಿ, ಮೀನ್ ಹಿಡಿಯೋದು ಹೆಚ್ಚಾನ್ ಬಲೆಗಳು ಹಾಕೋರು. ಇಲ್ಲಿ ಕಾಣಿಸ್ತೈತ ಇದು ಗೊತ್ತಿಲ್ಲ, ನನಗೆ ಕಾಣ್ತೈತಿ ಇಲ್ಲಿ. ಇದು ಅವಾಗ ಒಂದು 10 ವರ್ಷದ ಹಿಂದೆ ಈ ದೇವಸ್ಥಾನ ತುಂಬಿ ಹತ್ತು ಕಡೆ ಊರೊಳಗೆ ಹೊರಟೋಗಿತ್ತಂತೆ ನೀರೆಲ್ಲ. ಇದೆ ಈಗ ಈ ಈಜಾಡ್ತೈತೆ ನಾಯಿ ನೋಡ್ರಿ ಪಾಪ, ಅದಕ್ಕೂ ಸೆಕೆ ಆಗ್ಬಿಟ್ಟೈತೆ. ಅದಕ್ಕೆ ನೋಡಿ ಎಲ್ಲ ತುಂಬಿಟ್ಟು ಊರಿಗೆಲ್ಲ ನೀರ್ ನುಗ್ಬಿಟ್ಟಿತ್ತಂತೆ ಒಂದ್ಸತಿ. ಅಲ್ಲಿ ಒಳಗೆಲ್ಲ ನೀರ್ ಇಲ್ದಿದ್ದಾಗ ಫುಲ್ ಆಟ ಆಡ್ತಿದ್ದ ಗೈಸ್. ಇಲ್ಲೆಲ್ಲ ಎಷ್ಟೊಂದ್ಸತಿ ಆಟ ಆಡಿದ್ದೀವಿ. ಈಗ ನೀರ್ ತುಂಬೈತೆ, ಈಗ ಏನು ಆಟ ಆಡಕ್ಕಾಗಲ್ಲ, ನೀರೊಳಗೆ ಹೋಗ್ಬೇಕಷ್ಟೇ. ಅಜ್ಜಿ ನೋಡಿ, ಅಜ್ಜಿ ಇವರು ಅಮ್ಮರಮ್ಮ ಕುಡೀಲಿ. ಇದೇ ದೇವಸ್ಥಾನ ಒಳಗಡೆ ತೋರಿಸ್ತೀನಿ. ಹಾಗೆ ನೀಟಾಗಿ ಮಾಡ್ಕೊಂಡು ದೇವ್ರ ತೋರಿಸ್ತೀನಿ. ಯಾವಾಗೆಲ್ಲ ನೀಟಾಗಿ ಮಾಡ್ಕೊಂಡ್ರೆ ಏನು ಯಾವಾಗ ಮುಂಚೆ ಇರಲಿಲ್ಲ. ಈಗ ಹೊಗೆ ಬಂದರೆ ಹಂಗೆ ಹೋಗುತ್ತೆ, ಎಲ್ಲ ಈಗ ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡೋರು. ಬೈಕ್ ಎಲ್ಲ ಒಳಗಡೆ ಕೈ
ಮತ್ತು ಮುಂದೆ ದೇವ್ರನ್ನ ತೋರಿಸ್ತೀನಿ. ಎಲ್ಲ ಪಾಪ ಮರಿ ಹೊಡಿಬೇಕಂತ ನೋಡ್ರಿ ನೋಡ್ರಿ. ಮೇಕೆ ಫುಲ್ ರೆಡಿ ಗಾಯ್ಸ್. ಮೇಕೆ ಹೊಡಿಯೋಕೆ ನಮ್ ದಿನ ಕೋಳಿ ಹೊಡೆದಿಲ್ಲ, ಇವ್ರದ್ದು ಮೇಕೆ ಇನ್ನೂ ಹೊಡೆದಿಲ್ಲ. ಒದ್ರುತ್ತು ಸರಿಯಾಗಿ ಒದ್ರುತ್ತು ಮಾತ್ರ. ನೇಚರ್ ಮಾತ್ರ ಸಾಕಾಗೈತೆ. ಯಾರ್ ಗುರು ನೇಪಾಳದವರೆಲ್ಲ ಬಂದವ್ರು ಇಲ್ಲಿ. ನೇಪಾಳಿ ಪಾಪ ಕಾಲೇಜ್ ಹುಡುಗರೆಲ್ಲ ಬಂದು ಕೈ ಮುಕ್ಕೊಂಡ್ರಿ. ಪಾಪ ಅವರಿಗೆ ಮಂಗಳಾರತಿನೇ ಕೊಡ್ತಿಲ್ಲ, ಎಲ್ಲ ಪೂಜೆ ಮಾಡೋರೆಲ್ಲ ಪಾಪ ಬಿಸಿ ಫುಲ್. ಅಷ್ಟು ರಶ್ ಇದೆ. ನೇಪಾಳ ಕುಟೀಸ್ ನೋಡ್ರಿ. ಎಲ್ಲ ನೋಡಿ ಫೋಟೋ ಹೊಡ್ಸ್ಕೊಂತ ಅವ್ರೆ. ಒಂದು ರೌಂಡ್ ಸಾಕೊಂಬರಮ್ಮನಿ. ಅಲ್ಲಿ ಅಲ್ಲೊಂದು ಇದಿತ್ತು, ಫಿಶಿಂದು ಮಾರ್ಕೆಟ್ ಇತ್ತು ಅಲ್ಲಿ. ಆ ಮೂಲೆಯಲ್ಲಿತ್ತು, ಆ ಮೂಲೆಯಲ್ಲಿ ಅಲ್ಲಿ ಆ ಮೂಲೆಯಲ್ಲಿತ್ತು. ಅವಾಗ ಹೋಗಿದೆ. ಅಲ್ಲಿ ನೀರು ಬೇರೆ ಕೆಳಗಡೆ ಹರಿತಿರ್ತವೆ. ನೋಡೋಣ ಬನ್ನಿ, ಅಲ್ಲಿ ಹೋಗೋಣ. ಚಪ್ಪಲಿ ಬೇರೆ ಹತ್ತು ಕಡೆನೇ ಬಿಟ್ಟಿದ್ದೀನಿ. ನೀವು ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡ್ರಪ್ಪ. ಇಲ್ಲೆಲ್ಲ ನೋಡಿ ದೇವ್ರು ಮಾಡೋಕ್ಕೆಲ್ಲ ರೂಮ್ಗಳಿದ್ದಾವೆ. ಅಲ್ಲೇ ಜಾಗ, ಇಲ್ಲೇ ದೇವ್ರನ್ನೆಲ್ಲ, ಇಲ್ಲೇ ಮೇಕೆ ಕಡ್ದು ಎಲ್ಲ ಇಲ್ಲೇ ಊಟ ಫುಲ್ಲು. ನಾವಿಲ್ಲಿ ಯಾವತ್ತೂ ಮಾಡಿಲ್ಲ. ಕೊಯ್ದುಬಿಟ್ಟು ಮನೆಗೆ ತಗೊಂಡೋಗಿ ಮನೇಲಿ ಬೇಯಿಸೋದು. ಮೀನು ಜಾಸ್ತಿ ಹಿಡಿತಾರೆ ಗಾಯ್ಸ್ ಈ ಕಡೆ. ಫುಲ್ಲು ಮೀನುಗಳೇ, ಬರೀ ಮೀನುಗಳು ಹಿಡಿಯೋದೆ ಇಲ್ಲಿ. ಫುಲ್ ಎಲ್ಲ ಕೆರೆ ಎಲ್ಲ ಮಾಡ್ಕೊಂಡಿರ್ತಾರೆ ಈ ಕಡೆ. ಅದಕ್ಕೆ ಎಲ್ಲ ಮೀನುಗಳೆಲ್ಲ ಮಾಡ್ಕೊಂತಾರೆ. ಏನೋ ಬೋರ್ಡ್ ಹಾಕೋರು ನೋಡ್ರಿ ರೀ. ಪ್ರವೇಶ ಕಾನೂನು ಬಾಹ್ಯ ಬೆಳೆಯಲ್ಲಿ ಈಜುವುದು, ಮೊಟ್ಟೆ ಒಗೆಯುವುದು, ಈ ವಸ್ತುಗಳನ್ನು ಹಾಕುವುದು ನಿಷೇಧಿಸಿದೆ. ಇನ್ನೇನು ಕರೆಕ್ಟಾಗಿ ಹೇಳೋರೆ. ಬಂದು ಎಲ್ಲ ಕೆರೆಗಳು ಹಾಳು ಮಾಡವ್ರೆ. ಇದು ಚೆನ್ನಾಗಿರೋವನ್ನ ನೇರ್ಪಾಗಿ ಇಟ್ಕೊಳ್ಳಿ ಅಷ್ಟೇ ಹೇಳೋದು. ಸುಮ್ಮನೆ ಎಲ್ಲ ಕೆರೆಗಳ್ನ ಎಲ್ಲ ಹಾಳು ಮಾಡಿಕ್ತೀರ ನೋಡ್ರಿ. ಇಲ್ಲೆಲ್ಲ ಯಾರೋ ಓದ್ತಾವ್ರ ಪಾಪ. ಇನ್ನೇನು ಮಾಡೋದು ಪಾಪ. ಬೇಜಾನ್ ಜನ ಓಡಾಡ್ತಾ ಇರ್ತಾರೆ ಅವಡಿ ಪಾಡ್ಗೆ ಅವರು. ಅಯ್ಯಪ್ಪ, ಬಿಸಿಲು ಒಂದ್ಸತಿ ಹೊಡಿತದೆ, ಒಂದ್ಸತಿ ಮಳೆ ಬರ್ತದೆ ಗಾಯ್ಸ್. ಏನು ಮಾಡೋಣ. ಅಲ್ಲ ಪಾಪ ಬೆಳೆ ಬೆಳೆಯೋರು ಹೆಂಗೆ ಬೆಳಿತಾರೆ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಬೆಳೆ ಬೆಳೆಯೋರ್ನ. ಅಯ್ಯೋ ಈಸಿ ಅಲ್ವಾ ಅಂತ. ಮೊನ್ನೆ ನಮ್ಮ ಫ್ರೆಂಡು ಹೊಲಕ್ಕೆ ಹೋದಾಗ ಗೊತ್ತಾಯ್ತು. ಅವರು ಯಾವಾಗೂ ಬೆಳೆ ಬೆಳಿತಾನೆ ಇರೋರು. ಬೋರ್ ಇದ್ದಿದ್ದಕ್ಕೆ ಪಾಪ ಏನಾಗ್ಬಿಟ್ಟೈತೆ, ಬೋರು ಕೈ ಕೊಟ್ಬಿಟ್ಟೈತೆ. ನೀರೇ ಖಾಲಿ ಆಗ್ಬಿಟ್ಟವೆ ಬೋರಲ್ಲಿ. ತಿರ್ಗಾ ಕೊರ್ಸಿದ್ಕೆ ತಿರ್ಗಾ ಒಂದು ಬೋರ್ ಫೇಲ್ಯೂರು, ತಿರ್ಗಾ ಇನ್ನೊಂದು ಕೊರ್ಸಿದ್ರೆ ಇನ್ನೊಂದು ಬೋರು ಫೇಲ್ಯೂರು. ಪಾಪ ಒಂದು 10 ಲಕ್ಷ ಖರ್ಚು ಮಾಡೋರೆ. ಪಾಪ ಕೈಯಿಂದ ಹೊರ್ಟೋಯ್ತು. ಅವ್ನು ನನಗೆ ಹೇಳ್ದ, ಫುಲ್ ಬೇಜಾರಾಗೋಯ್ತು ಗೈಸ್ ನನಗೆ. ಏನು ಮಾಡ್ತಾರೆ ಹಿಂಗೆ ಮಳೆ ಹುಯ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಪಾಪ ಅಂತ ಕೆಲಸ. ನಮ್ಮನೆಗಳ ಕಡೆನೂ ಅಷ್ಟೇ ನೀರೇ ಬಿಡ್ತಿಲ್ಲ. ಎಷ್ಟೊಂದು ಬೋರ್ ಕೊರ್ಸಿದ್ರು, ಒಂದು ವಾರದಲ್ಲಿ ಒಂದು 5 ಏನೋ ಕೊರ್ಸಿದ್ರು, ಒಂದ್ರಾಗೂ ನೀರು ಸಿಕ್ಕಿಲ್ಲ ನೇರ್ಪಗೆ. ಇಲ್ಲೆಲ್ಲ ಬೋಟೆಲ್ಲ ಅಲ್ಲೇ ರೆಡಿ ಮಾಡಿ ನಿನ್ಸೋರೆ. ಎಲ್ಲ ಇದನ್ನ ಹಾಕ್ಬಿಟ್ಟು ಹೋಗೋರೆ, ಬಲೆ ಹಾಕ್ಬಿಟ್ಟು ಹೋಗೋರೆ. ಅಪ್ಪ ಯಾವುದೋ ಚಿಕ್ಕದು. ಬೇಜಾನ್ ಜನ ಓಡಾಡ್ತಾ ಇರ್ತಾರೆ ಅವಡಿ ಪಾಡ್ಗೆ ಅವರು. ಅಯ್ಯಪ್ಪ, ಬಿಸಿಲು ಒಂದ್ಸತಿ ಹೊಡಿತದೆ, ಒಂದ್ಸತಿ ಮಳೆ ಬರ್ತದೆ ಗಾಯ್ಸ್. ಏನು ಮಾಡೋಣ. ಅಲ್ಲ ಪಾಪ ಬೆಳೆ ಬೆಳೆಯೋರು ಹೆಂಗೆ ಬೆಳಿತಾರೆ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಬೆಳೆ ಬೆಳೆಯೋರ್ನ. ಅಯ್ಯೋ ಈಸಿ ಅಲ್ವಾ ಅಂತ. ಮೊನ್ನೆ ನಮ್ಮ ಫ್ರೆಂಡು ಹೊಲಕ್ಕೆ ಹೋದಾಗ ಗೊತ್ತಾಯ್ತು. ಅವರು ಯಾವಾಗೂ ಬೆಳೆ ಬೆಳಿತಾನೆ ಇರೋರು. ಬೋರ್ ಇದ್ದಿದ್ದಕ್ಕೆ ಪಾಪ ಏನಾಗ್ಬಿಟ್ಟೈತೆ, ಬೋರು ಕೈ ಕೊಟ್ಬಿಟ್ಟೈತೆ. ನೀರೇ ಖಾಲಿ ಆಗ್ಬಿಟ್ಟವೆ ಬೋರಲ್ಲಿ. ತಿರ್ಗಾ ಕೊರ್ಸಿದ್ಕೆ ತಿರ್ಗಾ ಒಂದು ಬೋರ್ ಫೇಲ್ಯೂರು, ತಿರ್ಗಾ ಇನ್ನೊಂದು ಕೊರ್ಸಿದ್ರೆ ಇನ್ನೊಂದು ಬೋರು ಫೇಲ್ಯೂರು. ಪಾಪ ಒಂದು 10 ಲಕ್ಷ ಖರ್ಚು ಮಾಡೋರೆ. ಪಾಪ ಕೈಯಿಂದ ಹೊರ್ಟೋಯ್ತು. ಅವ್ನು ನನಗೆ ಹೇಳ್ದ, ಫುಲ್ ಬೇಜಾರಾಗೋಯ್ತು ಗೈಸ್ ನನಗೆ. ಏನು ಮಾಡ್ತಾರೆ ಹಿಂಗೆ ಮಳೆ ಹುಯ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಪಾಪ ಅಂತ ಕೆಲಸ. ನಮ್ಮನೆಗಳ ಕಡೆನೂ ಅಷ್ಟೇ ನೀರೇ ಬಿಡ್ತಿಲ್ಲ. ಎಷ್ಟೊಂದು ಬೋರ್ ಕೊರ್ಸಿದ್ರು, ಒಂದು ವಾರದಲ್ಲಿ ಒಂದು 5 ಏನೋ ಕೊರ್ಸಿದ್ರು, ಒಂದ್ರಾಗೂ ನೀರು ಸಿಕ್ಕಿಲ್ಲ ನೇರ್ಪಗೆ. ಇಲ್ಲೆಲ್ಲ ಬೋಟೆಲ್ಲ ಅಲ್ಲೇ ರೆಡಿ ಮಾಡಿ ನಿನ್ಸೋರೆ. ಎಲ್ಲ ಇದನ್ನ ಹಾಕ್ಬಿಟ್ಟು ಹೋಗೋರೆ.
ಬಲೆ ಹಾಕ್ಬಿಟ್ಟು ಹೋಗೋರೆ. ಅಪ್ಪ ಅದು ಚಿಕ್ಕದು. ಅವಾಗ ಇಲ್ಲಿ ಇದು ಎಲ್ಲ ತುಂಬಿಟ್ಟಿದ್ದು ಬಂದ್ಬಿಟ್ಟಿತ್ತಂತೆ ಗಾಯ್ಸಿ, ಊರೊಳಗೆಲ್ಲ ಹೊರಟೋಗಿತ್ತಂತೆ ನೀರು. ನನಗೆ ಗೊತ್ತಿಲ್ಲ, ಊರವರು ಹಂಗೆ ಹೇಳಿದ್ರು, ಎಲ್ಲ ಹೇಳಿದ್ರು. ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ನುಗ್ತಾ ಇರ್ತಾರೆ ಒಂದೇ ಸಮ. ಫುಲ್ ಜನ ಇರ್ತಾರೆ. ಜಾತ್ರೆ ದಿವಸ ಬಂದಿದ್ದೀರಾ ನೀವು ಯಾವತ್ತನ? ಫುಲ್ ಜನ ತುಂಬೇ ಇರ್ತಾರೆ. ಜಾತ್ರೆ ದಿವಸ ಮಾತ್ರ ಸೈಕು ಫುಲ್ಲು ಗೈಸ್. ಇಲ್ಲಿ ಇದು ಡ್ಯಾಮ್ದು ನೀರು ಬಿಡೋದಿರ್ತೈತಲ್ಲ, ಡ್ಯಾಮ್ ನೀರು ಬಿಡೋದು ಈಚ್ ಕಡೆಗೆ, ಊರಿಂದ ಈಚ್ ಕಡೆಗೆ, ಅದು ಇಲ್ಲೊಂದು ಮಾರ್ಕ್ ಐತೆ ನೋಡಿ. ಆ ಮಾರ್ಕ್ ತಕ್ಕ ನೀರು ತುಂಬಿತು. ಹೀಗೆ ಕಡಿಮೆ ಆಗಿರೋದು, ಈ ಮಾರ್ಕ್ ತಕ್ಕ ನೀರು ಫುಲ್ ತುಂಬಿತಂತೆ. ಅದು ಇನ್ನೂ ಮಾರ್ಕ್ ಕಾಣ್ತೈತೆ ನೋಡಿ. ನಾನು ಬಂದಾಗ ಇಷ್ಟು ತುಂಬಿತು, ಇಷ್ಟು ಅರ್ಧ ತುಂಬಿತು. ಈಗ ಫುಲ್ ಕಡಿಮೆ ಆಗೋಗೈತೆ. ಆದರೂ ಅಷ್ಟು ತಕ ಬಂದಿರೋದು ಗ್ರೇಟ್ ಗುರು. ಅಷ್ಟು ನೀರು ಅಂದರೆ ಏನು ಸುಮ್ಮನೆನಪ್ಪ. ಇದೇನಾದರೂ ಇದಿರೋದೇನೋ ಹೊಡ್ಕೊಂಬಿಟ್ರೆ ಕಿತ್ಕೊಂಡು ಹೊಳ್ತಾ ಹೋಗ್ತದೆ ನೀರಂತ ಊರ ಕಡೆಗೆ. ಇಲ್ಲೆಲ್ಲ ಹುಡುಗರು ಮೀನವಂತ ಮೀನು ನೋಡ್ತಾವ್ರೆ ಅಲ್ಲೆಲ್ಲ. ಎಸ್ ನಮ್ಮ ಅಮ್ಮನ ತೋರಿಸ್ತೀನಿ ಫಸ್ಟ್, ಆಮೇಲೆ ಅವ್ರ ಅಮ್ಮನ ತೋರಿಸ್ತೀನಿ ನೋಡಿ. ಇವರು ನಮ್ಮ ಅಮ್ಮ, ಇವರು ಆಯ್ ಮೇಡಮ್ ಅಮ್ಮ ಮಾಡಮ್ಮ ಆಯ್ಯ ಆಯ್ ಗೈಸನಮ್ಮ ಹೇಳಮ್ಮ ಆಯ್ ಗೈಸನ್ ಇವ್ರಿಗೆ. ಇವ್ರು ರೀಲ್ಸ್ ಹೊಡೆಯವರು, ಇವ್ರು ಅವ್ರ ಅಮ್ಮ, ನಮ್ಮ ಅಮ್ಮವ್ರ ಅಮ್ಮ, ಇವರು ಆಯ್ ಬಿಡೋದು. ಎಸ್ ನಮ್ಮ ಅಮ್ಮನ ತೋರಿಸ್ತೀನಿ ಫಸ್ಟ್, ಆಮೇಲೆ ಅವ್ರ ಅಮ್ಮನ ತೋರಿಸ್ತೀನಿ ನೋಡಿ. ಇವರು ನಮ್ಮ ಅಮ್ಮ, ಇವರು ಆಯ್ ಮೇಡಮ್ ಅಮ್ಮ ಮಾಡಮ್ಮ ಆಯ್ಯ ಆಯ್ ಗೈಸನಮ್ಮ ಹೇಳಮ್ಮ ಆಯ್ ಗೈಸನ್ ಇವ್ರಿಗೆ. ಇವ್ರು ರೀಲ್ಸ್ ಹೊಡೆಯವರು, ಇವ್ರು ಅವ್ರ ಅಮ್ಮ, ನಮ್ಮ ಅಮ್ಮವ್ರ ಅಮ್ಮ, ಇವರು ಆಯ್ ಬಿಡೋದು.